ಜಿಲ್ಲಾಧಿಕಾರಿಗಳ ಏನು ಮೂಲಭೂತ ಸೌಲಭ್ಯಗಳನ್ನ ಮತ್ತು ನಮಗೆ ಏನು ಸೌಕರ್ಯಗಳು ಬೇಕು ಅದನ್ನು ಸರ್ಕಾರದ ಮುಂದಿಟ್ಟು ನಾವು ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ನಮಗೆ ಮುಖ್ಯವಾಗಿ ರಜಾ ದಿನದಲ್ಲಿ ನಮಗೆ ಒತ್ತಡವನ್ನು ಹಾಕಿ ಕೆಲಸ ಮಾಡಿಸ್ತಾ ಇರೋದು ಒಂದು. ಮತ್ತು ನಮಗೆ ಯಾವುದೇ ಸ್ವಂತವಾದ ಕಚೇರಿ ಇಲ್ಲ, ಯಾವುದೇ ಫರ್ನಿಚರ್ ಸೌಲಭ್ಯ ಇಲ್ಲ. ಈ ಥರದ್ದು ನಮ್ಮ ಸಮಸ್ಯೆ ಇದೆ. ಮತ್ತು ವರ್ಗಾವಣೆ ವಿಚಾರವಾಗಿ ಅಂತರ್ಜಿಲ್ಲಾ ವರ್ಗಾವಣೆಯನ್ನು 3 ವರ್ಷ ಆಯಿತು ರದ್ದು ಮಾಡಿ, ಇನ್ನೂ ಯಾವುದೇ ಒಂದು ವರ್ಗಾವಣೆಯನ್ನು ಮಾಡಿಲ್ಲ. ಹಾಗೂ ಈಗ ಸುಮಾರು 15ಕ್ಕಿಂತ ಹೆಚ್ಚಿನ ಆ್ಯಪ್ಗಳನ್ನ ನಮ್ಮ ಸ್ವಂತ ಮೊಬೈಲಲ್ಲಿ ನಾವು ಯೂಸ್ ಮಾಡಿ ಕೆಲಸ ಮಾಡ್ತಾಯಿದ್ದೀವಿ. ಯಾವುದೇ ಸರ್ಕಾರದಿಂದ ಯಾವುದೇ ರೀಚಾರ್ಜ್ ಆಗಲಿ, ಇಂಟರ್ನೆಟ್ ಸೌಲಭ್ಯ ಆಗಲಿ ಯಾವುದೂ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಯಾವುದೂ ಇರೋದಿಲ್ಲ. ಎಲ್ಲವನ್ನು ಸರ್ಕಾರದ ಮುಂದಿಟ್ಟು ನಾವು ಈ ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ಇದೇ ಮುಷ್ಕರವನ್ನು ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶಾಂತಿಯುತವಾದ ಮುಷ್ಕರವನ್ನು ಮಾಡ್ತೀವಿ. ಸರ್ಕಾರ ಇದು ಎಲ್ಲದಕ್ಕೂ ಏನಾದರೂ ನಮಗೆ ಸ್ಪಂದಿಸಿ ನಮಗೆ ಅನುಕೂಲ ಮಾಡಿಕೊಟ್ರೆ ಮುಷ್ಕರವನ್ನು ಕೈ ಬಿಡ್ತೀವಿ. ಇಲ್ಲ ಅಂದರೆ ಇದೇ ಮುಷ್ಕರವನ್ನು ಬೆಂಗಳೂರಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಬೆಂಗಳೂರಲ್ಲಿ ನಾವು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಸರ್, ನಿರ್ದಿಷ್ಟ ಮುಷ್ಕರ ಒಂದೇ ದಿನನ ಮತ್ತೆ ನಾಳೆನೂ ಕೂಡ? ಇವತ್ತು ಇದೆ ಸರ್, ನಾಳೆನೂ ಇದೆ. ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇದೆ. ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಅಂದರೆ ಇದು ಇನ್ನೂ ಮುಂದುವರಿಯುತ್ತೆ.